ದೇವರ ಹತ್ರ ಎಲ್ಲ ಇದೆಯಂತೆ. ದೇವರ ಹತ್ರ ಇಲ್ಲದ ಒಂದೇ ಐಟಮ್ ಯಾವುದಂದ್ರೆ ಪ್ರೀತಿ ಇಲ್ಲಂತೆ. ದೇವರ ಹತ್ರ ಭಕ್ತಿ ಅವನ ಹತ್ರ ಇಲ್ವಂತೆ. ಭಕ್ತಿ ನಮ್ಮ ಹತ್ರ ಎಲ್ಲ ಕೇಳ್ತಾನಂತೆ, ಭಕ್ತಿ ಇದ್ರೆ ಕೊಡಿ, ಭಕ್ತಿ ಇದ್ರೆ ಕೊಡಿ, ಭಕ್ತಿ ಇದ್ರೆ ಕೊಡಿ ಅಂತ. ನಾವು ಏನ್ ಸ್ವಾಮಿ ಏನ್ ಬೇಕಾದ್ರೂ ಕೇಳಿ ಕೊಡ್ತೀವಿ, ಭಕ್ತಿ ಒಂದು ಕೇಳಬೇಡ. ನಾವು ಅವನಿಗೆ ಬೇಕಿರೋದು ಭಕ್ತಿ, ನಮ್ಮ ಹತ್ರ ಇಲ್ಲದೆ ಇರೋದೇ ಭಕ್ತಿ. ಆದ್ರಿಂದ ದೇವರಿಗೆ ಭಕ್ತಿ ಒಂದೇ ಬೇಕು. ಆ ಭಕ್ತಿ ಬರಬೇಕಾದ್ರೆ ದೇವರಲ್ಲಿ ಅವನ ಮಹಾತ್ಮೆಯನ್ನು ಚೆನ್ನಾಗಿ ಕೇಳಬೇಕು. ಭಕ್ತಿ ಅಂದ್ರೆ ಇನ್ನೇನಿಲ್ಲ, ದೇವರನ್ನ ಕಂಡಾಗ ತಲೆ ಬಗ್ಗಿಸ್ಬೇಕು. ಬಗ್ಗಿಸ್ತೀವಲ್ಲ ಆಚಾರ್ಯ, ಇಲ್ಲ ನೀವು ನಾವು ಬಗ್ಸೋದು ಯಾಕೆ ಗೊತ್ತಾ? ಬಗ್ಸಿ ಅಭ್ಯಾಸ ಆಗಿರೋದ್ರಿಂದ ಬಗ್ಗಿಸ್ತೀವಿ. ಯಾವಾಗ ದೇವಸ್ಥಾನಕ್ಕೆ ಹೋದ್ರೂ ತಲೆ ಪ್ರಾಕ್ಟೀಸ್ ಆಗಿದೆ ಬಗ್ಗಿಸ್ತೀವಿ. ಹೀಗೆ ಬಗ್ಗಬಾರ್ದು, ಅದು ಭಾರದಿಂದ ಬಗ್ಬೇಕಂತ, ಭಾರ ಆಗಿ ಬಗ್ಬೇಕು. ಈಗ ನೋಡಿ, ಬಾಳೆ ಮರ ಎಲ್ಲ ಹಾಕಿದ ತಕ್ಷಣ ಬಗ್ಗಲ್ಲ. ಅದು ಯಾವಾಗ ಬಗ್ಗತ್ತೆ ಅಂದ್ರೆ ಬಾಳೆ ಗೊನೆ ಆದಾಗ ಹೀಗೆ ಬಗ್ಗತ್ತಂತೆ. ಹಾಗೆ ನಿಮ್ಮ ತಲೆಯಲ್ಲಿ ಭಗವಂತನ ತತ್ವಜ್ಞಾನವನ್ನ ತುಂಬಿಕೊಂಡು ಬಗ್ಗಿದಾಗ ಅದನ್ನ ಭಕ್ತಿ ಅಂತ ಕರೀತಾರೆಯೇ ವಿನಃ ಬೈ ಪ್ರಾಕ್ಟೀಸ್ ಡೈಲಿ ಮಾಡಿದ ಹಾಗೆ ಅದು ಪ್ರಯೋಜನ ಇಲ್ಲಂತ. ಭಾವವಿಲ್ಲದ ಭಕುತಿ ಅದು ಕುಹಕ ಯುಕುತಿ ಅಂತಾರೆ. ಸುಮ್ಮನೆ ತಿರುಗಿದ್ವಿ, ಅದು ಯಾವಾಗ್ಲೂ ಮಾಡಿ ಅಭ್ಯಾಸ. ನಮ್ಗೆ ಮಠ ಅಂತಂದ್ರೆ ಒಂದು ರೌಂಡ್ ಹೊಡಿಬೇಕು, ಒಂದು ನಮಸ್ಕಾರ ಮಾಡಿ, ಇದು ಅಭ್ಯಾಸ. ಇದು ನೀವು ಭಕ್ತಿ ಭಾರದಿಂದ ಬಿದ್ದದ್ದಲ್ಲ. ಒಬ್ಬನಿಗೆ ಹೊರಲಾಗದಷ್ಟು ಬೆನ್ನಿನ ಮೇಲೆ ಭಾರ ಹಾಕಿದ್ರೆ ಆ ಭಾರ ತಡಿಲಿಕ್ಕಾಗದೆ ಅವನು ಕೆಳಗೆ ಬೀಳ್ತಾನಲ್ಲ, ಹಾಗೆ ದೇವರ ಜ್ಞಾನ ಅದು ತಿಳಿದು ಭಾರದಿಂದ ತಲೆ ನಿಲ್ಲಿಕ್ಕಾಗದೆ ದೇವರನ್ನು ಕಂಡ ತಕ್ಷಣ ಆ ಭಾಗವತದಲ್ಲಿ, ಭಾರತದಲ್ಲಿ, ರಾಮಾಯಣದಲ್ಲಿ ವರ್ಣನೆ ಮಾಡಿದ್ದವನು ಇವನ ಅಂತ ತಿಳಿದು ತಲೆ ಬಗ್ಗ ಬಿಡಬೇಕು. ಅದು ಈಗ ಬಗ್ಗಲ್ಲ, ನಮ್ಗೆ ಯಾರಿಗೂ ಈಗ ಬಗ್ಗಲ್ಲ. ಅದು ತುಂಬಾ ಪಕ್ವ ಆಗ್ಬೇಕು. ತುಂಬಾ ಪಕ್ವ ಆದವರಿಗೆ ಮಾತ್ರ ಹಾಗೆ ಬಗ್ಗತ್ತಂತೆ. ಹಾಗೆ ಬಗ್ಗಬೇಕಾದ್ರೆ ಬಹುಜನ್ಮಗಳ ಸಾಧನೆ ಬೇಕು ಅಂತ ಹೇಳ್ತಾ ಇದ್ದಾರೆ.